ರಾಣಿನೇ ನನ್ನ ಮಗಳು ಅಂತ ಬಾಲನ್ಗೆ ಗೊತ್ತಾಗುತ್ತೆ ಇವತ್ತು. ಆಯೊಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಾನು ನೆಕ್ಸ್ಟ್ ಎಪಿಸೋಡ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಈ ಸ್ಟೋರಿ ಅರ್ಥ ಆಗುತ್ತೆ, ದಿನ ನೋಡಬಹುದು, ಸರಿನಾ? ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇನ್ನೇನು ಇವತ್ತು ತುಂಬ ಚೆನ್ನಾಗಿರುತ್ತೆ. ಮಗಳು ರಾಣಿನೇ ಅಂತ ಬಾಲನ್ಗೆ ಗೊತ್ತಾಗೋ ಟೈಮ್ ಹತ್ರ ಬಂದೇ ಬಿಡ್ತು. ಎಲ್ಲರೂ ಕಾಯ್ತಾ ಇದ್ದಿದ್ದು ಅದೇನೆ. ಇವತ್ತು ಹತ್ರ ಬಂದಿದೆ ಆ ಟೈಮು. ಸೊ ಇನ್ನು ಇಲ್ಲಿ ಅಣ್ಣ ತಂಗಿ ಇಬ್ಬರು ಮಾತಾಡ್ತಾ ಇರ್ತಾರೆ. ನನಗೆ ಒಂದು ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀನಿ ಅಣ್ಣ, ನನ್ನ ಕರ್ಕೊಂಡು ಹೋಗಿ ಬಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದಾದಮೇಲೆ ಮತ್ತು ರಾಣಿನ ಅನಾಥಾಶ್ರಮಕ್ಕೆ ಬಿಡು ಅಂತ ಕೂಡ ನಿನ್ನೆ ಸಂಚಿಕೆಯಲ್ಲಿ ಕೇಳಿದ್ಲು. ಅದಕ್ಕೆ ಒಪ್ಪೋದಿಲ್ಲ ಇವತ್ತು ಸತ್ಯಣ್ಣ. ಯಾಕೆ ಅಂದರೆ, ಇಲ್ಲಮ್ಮ, ನನ್ನ ಸೊಸೆನ ನನ್ನ ದೂರ ಮಾಡಬೇಡ, ನಾನು ಯಾವುದೇ ಕಾರಣಕ್ಕೂ ಅನಾಥಾಶ್ರಮಕ್ಕೆ ಬಿಡಲ್ಲ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇವಳು ಇದ್ಕೊಂಡು, ಅಣ್ಣ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, ನಾನು ನೋಡ್ಕೊತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲೇನಾಗ್ತಿದೆ ಅಂದರೆ, ಬಾಲನ್ಗೂ ಮತ್ತು ವರ್ಧನ್ಗೂ ನನ್ನ ಮಗಳು ಅನ್ನೋದು ಗೊತ್ತಾಗೋದು ಬೇಡ ಅಂಥೇಳಿ ಅವಳ ಅಷ್ಟರಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಿರುವಂಥದ್ದು ಅಂತೇಳಿ ಹೇಳ್ತಾಳೆ. ಆದರೆ ಅವಳು ಬೇರೆ ಉದ್ದೇಶಕ್ಕೆ ಹೇಳ್ತಾ ಇರೋದು, ಸುಮ್ಮನೆ ಅವ್ರ ಅಣ್ಣಂಗೆ ನಿಜ ಹೇಳೋಕ್ಕಾಗ್ತಿಲ್ವಲ್ಲ. ಸೊ ಹಾಗಾಗಿ ಆವಾಗ ಸತ್ಯಣ್ಣ ಇದ್ಕೊಂಡು, ನಮ್ಮ ಅತ್ತೆ ಏನಾದರೂ ಏನಾದರೂ ಇಲ್ಲಾಂದ್ರೆ ನನ್ನ ಹೆಂಡ್ತಿ ಏನಾದರೂ ಸರಳೆ, ಅಣ್ಣ ದೇವ್ರಂತಾರಣ್ಣ, ಅವ್ರು ಯಾಕಣ್ಣ ನನಗೇನಾದರೂ ಹೇಳ್ತಾರೆ, ಆ ಥರ ಅಂತೂ ಇಲ್ಲವೇ ಇಲ್ಲ ಅಣ್ಣ, ಪ್ಲೀಸ್ ಬೇಡ ಅಣ್ಣ, ಬಿಟ್ಬಿಟ್ಟು ಬಾ ಅಂತೇಳಿ ಹೇಳಿದಾಗ, ನೋಡು ಕಾವೇರಿ, ನಿನಗೆ ನಾನು ಮಾತು ಕೊಡ್ತಾ ಇದ್ದೀನಿ, ನಿನ್ನ ಮಗಳ ಜವಾಬ್ದಾರಿ ನಂದು, ಅವಳಿಗೇನು ತೊಂದರೆ ಆಗಲ್ಲ ಅಂತೇಳಿ ಮಾತನ್ನ ಕೊಡ್ತಾನೆ. ಸೊ ಇನ್ನು ಕಾವೇರಿ ಮನಸ್ಸಲ್ಲಿ ಏನು ಅನ್ಕೊತಾಳೆ ಗೊತ್ತಾ, ಇಲ್ಲ ಹೇಗಾದರೂ ಮಾಡಿ ಇವ್ರ ಸಂಸಾರ ಸರಿ ಹೋಗಬೇಕು, ಅದಕ್ಕೆ ಅಣ್ಣ ಇಬ್ಬರು ಚೆನ್ನಾಗಿರಬೇಕು ಅಂದರೆ ನನ್ನ ಮಗಳು ದೂರ ಇರಬೇಕು ಅಂತೇಳಿ ಅವಳ ಮನಸ್ಸಲ್ಲಿ ಅನ್ಕೊತಾಳೆ. ಸೊ ಅಣ್ಣ, ನಂದು ಇನ್ನೊಂದು ಕಂಡೀಷನ್ನು, ಸೊ ನಾನೇನಾದರೂ ರಾಣಿಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾದರೆ ನಾನು ಹೇಳ್ತೀನಿ ನಿಮಗೆ, ಆವಾಗ ಆ ಜಾಗಕ್ಕೆ ನೀವು ಬಿಡಬೇಕು ಅಂತ ಕೂಡ ಹೇಳ್ತಾಳೆ. ಸರಿ ಅಮ್ಮ, ಆಯಿತು ಅಂತೇಳಿ ಸತ್ಯಣ್ಣ ಒಪ್ಕೊತಾರೆ. ಇನ್ನು ಇಲ್ಲಿ ಸರಳ ನಂಬರ್ನ ಕೊಟ್ಬಿಡ್ತಾಳೆ ವರ್ಧನ್ ಅವ್ರ ಅಮ್ಮನಿಗೆ. ಅಂದರೆ ಈ ನಂಬರ್ ಎಲ್ಲಿಂದ ಸಿಕ್ತು ಅಂತಂದರೆ, ತೇಜು ಇದ್ದಾನಲ್ವ, ತೇಜು ಕೊಟ್ಟೋಗಿರ್ತಾನೆ ಒಂದು ಲ್ಯಾಂಡ್ಲೈನ್ ನಂಬರ್ನ. ಅದು ಇವಳ ಹತ್ರ ಇರುತ್ತೆ. ಅಮ್ಮ, ಅವ್ರ ಮಗ ಕೊಟ್ಟೋಗಿದ್ದ ಅಂದರೆ, ಇದು ಯಾವುದೇ ಇದು ನಂಬರು, ಲ್ಯಾಂಡ್ಲೈನ್ ನಂಬರು, ಫೋನ್ ಇಲ್ವೇನೆ ಅಂತಂದರೆ, ಅಮ್ಮ ಅವರಪ್ಪ ಫೋನ್ ಯೂಸೇ ಮಾಡಲ್ವಂತಮ್ಮ, ಲ್ಯಾಂಡ್ಲೈನ್ ನಂಬರ್ ಅಂತ ಇರೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾರೆ. ಅವಳು ಸರಳ ಹೋಗಿ ಯಾರು ಬರ್ತಾರೆ ಅಂತ ನೋಡ್ತಾ ಇರ್ತಾಳೆ. ಇನ್ನು ಇಲ್ಲಿ ಫೋನ್ ಕೂಡ ಪಿಟ್ ಮಾಡ್ತಾನೆ ವರ್ಧ. ಸೊ ಇನ್ನೊಂದು ಟ್ವಿಸ್ಟ್ ಇದೆ, ಮಿಸ್ ಮಾಡ್ಕೋಬೇಡಿ ಇವಾಗ. ಸೊ ಇನ್ನು ನಾನಪ್ಪ ಪುಟ್ಟಕ್ಕ ಮಾತಾಡ್ತಿರೋದು ಈ ಕಡೆಯಿಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾವ ಪುಟ್ಟಕ್ಕ, ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರ ನೀವು, ನನಗೆ ಯಾರು ಗೊತ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು ವರ್ಧ ಹೇಳ್ತಾನೆ. ನೋಡಪ್ಪ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನನಗೆ ನೀವು ಸಿಗಬೇಕು ಅಂತ ಹೇಳ್ಬಿಟ್ಟು ಪುಟ್ಟಕ್ಕ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ, ಇಲ್ಲಮ್ಮ, ನಿನ್ಗೆ ಯಾಕಮ್ಮ ನಾನು ಸಿಗಬೇಕು, ಯಾರಮ್ಮ ನೀನು ಅಂತ ಹೇಳ್ಬಿಟ್ಟು ಇಟ್ಬಿಡ್ತಾನೆ, ಫೋನ್ ಇಡೋಕ್ಕೆ ಹೋಗ್ತಾನೆ. ನೋಡಪ್ಪ, ನಿನ್ನ ಜೊತೆ ನಾನು ಕಾವೇರಿ ವಿಷಯ ಮಾತಾಡಬೇಕು ಅಂದ ತಕ್ಷಣ ಹಂಗೆ ಕಿವಿ ಒಳಗಡೆ ಇಟ್ಕೊಬಿಡ್ತಾನೆ ಫೋನ್. ಇಟ್ಕೊಂಡ ತಕ್ಷಣ, ಕಾವೇರಿ ವಿಷಯನ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು, ಕಾವೇರಿ 10 ವರ್ಷದಿಂದ ವಿಷಯನ ಮುಚ್ಚಿಟ್ಟಿದ್ದಾಳಲ್ವ, ಆ ವಿಷಯ ನಿಮ್ಮ ಹತ್ರ ಹೇಳ್ತೀನಿ. ಈ ಥರ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆ ದೇವಸ್ಥಾನಕ್ಕೆ ಬಾರಪ್ಪ ನೀನು ಅಂತ ಹೇಳ್ಬಿಟ್ಟು, ನಾಳೆ ಕಾವೇರಿ ಪೂಜೆ ಮಾಡ್ಸೋಕೆ ಹೋಗೋದಿದೆಯಲ್ಲ, ಸೊ ಆ ದೇವಸ್ಥಾನಕ್ಕೆ ಬಾ ಅಂತ ಹೇಳ್ಬಿಟ್ಟು ಕರೆದು ಬಿಡ್ತಾಳೆ. ಸೊ ಆವಾಗ ಇವನು ತುಂಬ ಟೆನ್ಷನ್ ಮಾಡಿಕೊಂಡು ಯಾವ ದೇವಸ್ಥಾನ ಏನು ಅಂತ ಮತ್ತೆ ಕೇಳ್ತಾನೆ. ಈ ಥರ ದೇವಸ್ಥಾನ ಅಂತ ಅಜ್ಜಿಗೆ ಹೇಳ್ತಾನೆ. ಆಗ ಇನ್ನೇನು ಅವಳು ಮಾತಾಡೋದು ಮುಗಿಸ್ಬಿಟ್ಟು, ಸೊ ಸರಿ ಆಯ್ತಪ್ಪ ಅಂತೇಳಿ ಫೋನ್ನ ಇಟ್ಬಿಡ್ತಾಳೆ. ಹಲೋ ನೀವು ಯಾರು ಅಂತೇಳಿ ವರ್ಧ ತುಂಬ ಟೆನ್ಷನಿಂದ ಗಾಬರಿಂದ ಕೇಳ್ತಲೇ ಇರ್ತಾನೆ. ಆದರೆ ಇಲ್ಲಿ ಆಲ್ರೆಡಿ ಅಲ್ಲಿ ಸರಳ ಆ ಕಡೆ ನಿಂತಿರ್ತಾಳೆ, ಯಾರನ್ನ ಬಾಗ್ಲಲ್ಲಿ ಬರ್ತಾರೆ ಅಂತ ನೋಡಿಕೊಂಡು ಇಲ್ಲಿ ಅಮ್ಮ ಮಾತಾಡ್ತಾಳೆ. ಇನ್ನೊಂದು ಟ್ವಿಸ್ಟು ಅಂದಲ್ಲ, ಎರಡೂ ಫೋನಲ್ಲೂ ಕೂಡ ಇಲ್ಲಿ ಲ್ಯಾಂಡ್ಲೈನಲ್ಲಿ ಬಾಲ ಕೂಡ ಒಂದು ಫೋನಲ್ಲಿ ಕೇಳಿಸ್ಕೊಂಡಿರ್ತಾನೆ. ಇದೇ ಒಂದು ಟ್ವಿಸ್ಟ್ ಇಲ್ಲಿ. ಸೊ ಅಲ್ಲಿ ವರ್ಧ ಕೇಳಿಸ್ಕೊತಾನೆ, ಮಾತಾಡ್ತಾನೆ, ಇವನು ಸುಮ್ಮನೆ ಕಿವಿಲಿ ಇಟ್ಕೊಂಡು ಅದನ್ನೆಲ್ಲ ಆಲಿಸ್ತಾನೆ. ಅಯ್ಯೋ, ಹಾಗಿದ್ರೆ ಏನಾದರೂ ಅಪಾಯ ಇದೆಯಾ, ಸೊ ಯಾವ ದೇವಸ್ಥಾನ, ಅಲ್ಲಿ ಹೋಗಲೇಬೇಕಲ್ಲ ಅಂತೇಳಿ ಯೋಚನೆ ಮಾಡ್ಕೊಂಡು ನಿಂತ್ಕೊತಾನೆ. ಸೊ ಇನ್ನು ಇವರಿಬ್ಬರು ಕೈ ಕೊಟ್ಕೊಂಡು ನಾವು ಗೆದ್ಬಿಟ್ವಿ ಅಂತೇಳಿ ಬೀಗ್ತಾ ಇರ್ತಾರೆ ತಾಯಿ ಮಗಳಿಬ್ಬರು. ಸೊ ಹಂಗಾದ ತಕ್ಷಣ, ಅಮ್ಮ ಏನಾದರೂ ಅಪಾಯ ಆಗಲ್ವೇನಮ್ಮ ಇದರಿಂದ, ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾದರೂ ತೊಂದರೆ ಆದರೆ ಏನಮ್ಮ ಮಾಡೋದು ಅಂದರೆ, ಸುಮ್ಮನಿರೇ ಸರಳ, ಏನೇ ತೊಂದರೆ ಆಗುತ್ತೆ, ನಮ್ಗೆ ಯಾಕೆ ತೊಂದರೆ ಆಗುತ್ತೆ, ಕಾವೇರಿಗೆ ಆಗೋದು ಇಲ್ಲಿ ತೊಂದರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಗ್ತಾ ಇರ್ತಾರೆ ಇಬ್ಬರು ಕೂಡ. ಸೊ ಇನ್ನೇನು ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಬರಬೇಕು. ಒಳ್ಳೆ ಒಂದು ದೇವಸ್ಥಾನನ ಆಯ್ಕೆ ಮಾಡಿಕೊಂಡಿರ್ತಾರೆ. ಅಲ್ಲೊಂದು ಕಾವೇರಿದ ಅರ್ಕೆ ಇರುತ್ತೆ, ಅದನ್ನ ತೀರ್ಸೋಕ್ಕೆ ಅಂತ ಬರ್ತಾರೆ. ಇನ್ನು ಸರಳನು ಕಾವೇರಿ ಮತ್ತು ಅವರಮ್ಮ ಮತ್ತು ಹುಡುಗರೆಲ್ಲ ಬರ್ತಾ ಇರ್ತಾರೆ. ಇದರಲ್ಲಿ ಲೋಹಿತ್ ಇರಲ್ಲ ಅಷ್ಟೇ, ಚಂದೂನು ಇವ್ರು ಇರ್ತಾರೆ, ಲೋಹಿತ್ ಟ್ರಿಪ್ ಹೋಗಿರ್ತಾಳೆ. ಸೊ
ಇನ್ನು ಏನೇ ದೇವಸ್ಥಾನಕ್ಕೆ ಕರ್ಕೊಬಂದಿದೆಯಲ್ಲ ಕಾವೇರಿ, ಎಲ್ಲಾದರೂ ಹೊರಗಡೆ ಹೋಗಿ ಟ್ರಿಪ್ ಮಾಡೋಣ, ಎಂಜಾಯ್ ಮಾಡೋಣ ಅಂತಂದರೆ ಈ ರೀತಿ ಒಂದು ದೇವಸ್ಥಾನಕ್ಕೆ ಕರ್ಕೊಬಂದಿದೆಯಲ್ಲ ಅಂದರೆ ಅದಕ್ಕೆ ನಂದು ಒಂದು ಹರಕೆ ಇತ್ತು, ಅದಕ್ಕೆ ಅದನ್ನು ತೀರ್ಸೋಣ ಅಂತ ದೇವಸ್ಥಾನಕ್ಕೆ ಬಂದೆ ಅದಕ್ಕೆ ಅಂತೇಳ್ಬಿಟ್ಟು ಹೇಳಿದಾಗ, ಇನ್ನೊಂದ್ಸರಿ ಯಾವಾಗಾದ್ರೂ ತೀರ್ಸೋಕ್ಕಾಗ್ತಿರ್ಲಿಲ್ವಾ, ನಿನ್ನೆಪ್ತಿಂದಾದರೂ ಒಂದು ಮೂವಿಗೋ ಇಲ್ಲಾಂದರೆ ಒಂದು ಯಾವ್ದಾರು ಒಂದು ಒಳ್ಳೆ ಪ್ಲೇಸಸ್ಗೆ ಹೋಗ್ಬೋದಿತ್ತಾ ಅಂತ ಹೇಳಿದಾಗ, ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ನಾನು ಇನ್ನು 2 ದಿನ ಇರ್ತೀನಲ್ಲ, ಹೋಗ್ತೀನಲ್ಲ, ಆಮೇಲೆ ಅಣ್ಣಂಗೆ ಹೇಳ್ಬಿಟ್ಟು ಹೋಗ್ತೀನಿ, ನೀವು ಮೂವಿಗೆ ಹುಡುಗರನ್ನ ಕರ್ಕೊಂಡು ಹೋಗಿ ಬರಂತ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇವಾಗ ಹೇಳೆ ಅಂತಂದರೆ ಯಾವಾಗಿಂದೋ ಹೇಳ್ತಾ ಇದೆಯಲ್ಲ ಅಂದಾಗ, ಅದಕ್ಕೆ ನಾನು ಇದನ್ನು ಹರಕೆ ಕಟ್ಕೊಂಡಿದ್ದೆ ಅದಕ್ಕೆ. ಯಾಕೆಂದರೆ ರಾಣಿ ಹೊಟ್ಟೆ ಒಳಗಡೆ ಇದ್ದಾಗ ಅಮ್ಮನ ಥರನೇ ಒಂದು ಮಗು ಬರಲಿ, ನಾನು ಜನ್ಮ ಕೊಡಲಿ ಅಂತೇಳಿ ಕೈ ಮುಕ್ಕೊಂಡಿದ್ದೆ. ಅದಕ್ಕೆ ಅವಳ ಅಮ್ಮನ ಥರನೇ ತುಂಬ ಸುಂದರವಾಗಿ, ತುಂಬ ಲಕ್ಷ್ಮವಾಗಿ ಹುಟ್ಟಿದಾಳತ್ತಿಗೆ. ಅದಕ್ಕೋಸ್ಕರ ಈ ದೇವ್ರನ್ನ ಹರಕೆ ಕಟ್ಕೊಂಡಿದ್ದೆ ಬಂದಿದ್ದೀನಿ. ಮತ್ತು ಲಾಸ್ಟ್ ಟೈಮು ಅಪ್ಪ ನನ್ನ ಕರ್ಕೊಂಡು ಬಂದಿದ್ದರು. ನಾನು ಯಾವಾಗಾದರೂ ಭಯ ಆದಾಗ ಅಪ್ಪ ಅಣ್ಣನ ಇಬ್ಬರನ್ನೂ, ಅಪ್ಪ ನನ್ನ ಅಣ್ಣನ ಇಬ್ಬರನ್ನೂ ಕರ್ಕೊಂಡು ಬರೋರು ಈ ದೇವಸ್ಥಾನಕ್ಕೆ. ಅದೇ ವಿಶೇಷತೆ. ಲಾಸ್ಟ್ ಟೈಮ್ ಬಂದಿದ್ದೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ರಾಣಿ ಅದನ್ನೆಲ್ಲ ಕೇಳಿಸ್ಕೊಂಡು, ಅಮ್ಮ ಆಗಿದ್ರೆ ನಾನು ದೇವ್ರ ಥರ ಇದ್ದೀನ, ಅಂದರೆ ಅಮ್ಮನ ಥರ ಇದ್ದೀನ ಅಮ್ಮ ಅಂತ ಹೇಳ್ಬಿಟ್ಟು ಬಂದು ಹಗ್ ಮಾಡ್ಕೊತಾಳೆ ಅವ್ರ ಅಮ್ಮನ್ನ. ಇನ್ನು ಸತ್ಯಣ್ಣ ಕೂಡ ಬರ್ತಾರೆ. ಬಂದ ತಕ್ಷಣ ಎಲ್ಲರೂ ಕೂಡ ಜಾಯಿನ್ ಆಗಿ ಇವತ್ತು ದೇವಸ್ಥಾನದ ಕಡೆಗೆ ಹೋಗಬೇಕು. ಇಲ್ಲಿ ಮನೆ ಪಕ್ಕದಳು ಭಯಮ್ಮ ಬಂದ್ಬಿಟ್ಟು, ಏನೇ ಕಾವೇರಿ, ಅಲ್ಲ ಸಾರಿ, ಸರಳ, ಇವಳೇ ನೀನೇ ನಿಮ್ಮ ಹೆಣ್ಮಗಳು ಅಂದರೆ ಕೊಲೆ ಮಾಡಿ ಜೈಲಿಂದ ಬಂದಿರೋಳು ಅಂಥೇಳಿ ಮಾತಾಡ್ಬಿಡ್ತಾಳೆ. ಅದನ್ನು ರಾಣಿ ಮತ್ತು ಇವರೆಲ್ಲ ಕೇಳಿಸ್ಕೊಂಡು ತುಂಬಾ ಬೇಜಾರು ಮಾಡ್ಕೊತಾರೆ. ಯಾಕೆ ಇವಳ ದೇವಸ್ಥಾನ ಕರ್ಕೊಬಂದಿದ್ಯಾ, ಇಲ್ಲಿ ಯಾರನ್ನಾದರೂ ಕೊಲೆ ಮಾಡಬೇಕಾ ಏನು ಅಂತೇಳ್ಬಿಟ್ಟು ನೆವ್ದು ಮಾತಾಡ್ತಾ ಇರ್ತಾರೆ. ಸತ್ಯಣ್ಣಂಗೆ ಏನಮ್ಮ ಮಾತಾಡ್ತಿದ್ಯಾ, ತಿಳ್ಕೊಂಡು ಮಾತಾಡೋದು ಕಲಿ, ಏನು ಮಾತಾಡ್ತಿದ್ದೀನಿ ಅನ್ನೋದೊಂದು ಪರಿಜ್ಞಾನ ಇದೆಯಾ ನಿನಗೆ ಅಂತೇಳಿ ಸತ್ಯಣ್ಣ ಬೈತಾರೆ. ಅಯ್ಯೋ, ನಾನು ಇರೋ ವಿಷಯನೇ ಹೇಳಿದ್ನಪ್ಪ, ಕೊಲೆ ಮಾಡಿ ತಾನೇ ಬಂದಿರ್ತಾಳೆ, ಎಷ್ಟು ಧೈರ್ಯ ತಾಯಿ ನಿನಗೆ ಕೊಲೆ ಮಾಡೋಕ್ಕೆ, ಯಪ್ಪ ನೋಡೋಕೆ ಹಿಂಗಿದ್ದೀಯಾ, ಕೊಲೆ ಮಾಡೋಷ್ಟು ಧೈರ್ಯ ಬಂತ ನಿನಗೆ ಅಂದಾಗ, ಅಕ್ಕ ನೀವು ದಯವಿಟ್ಟು ಸುಮ್ಮನೆ ಇದ್ಬಿಡಿ, ನೋಡಿ ಮಾಡಿರೋರು ಯಾರು ಮಾಡ್ದಿಲ್ದಾರೆ ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾರೆ ಇರ್ತಾಳೆ. ಆದರೆ ಅವ್ರ ಅಣ್ಣ ಮಾತ್ರ ಮೇಲ್ಮೇಲೆ ಹೋಗ್ತಾನೆ ಅಮ್ಮನ ಮೇಲೆ. ಏನು ಮಾತಾಡ್ತಿದ್ಯಾ ನನ್ನ ತಂಗಿನ, ನೀನು ಏನು ಅಂತಿದ್ಯಾ, ನಾನು ನಿನ್ಗೇನಾದ್ರು ಪರಿಣಾಮ ಇದೆಯಾ, ನೀನು ನೋಡಿದ್ಯಾ ಕೊಲೆ ಮಾಡಿರೋದನ್ನ, ಅವಳು ಏನಾದರೂ ಕೊಲೆ ಮಾಡಿರೋದು ನೀನು ನೋಡಿದರೆ ಹೇಳಬೇಕು ಅಂದರೆ, ಅಯ್ಯೋ ಯಾಕೆ ನೀವು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ, ನೀವೇ ಕಷ್ಟದ ಮೇಲೆ ಬರ್ತಾ ಇದ್ದೀರಾ, ಅವಳು ಜೈಲ್ಗೆ ಹೋಗಿರೋದು ನಿಜ ತಾನೆ, 10 ವರ್ಷ ಜೈಲಲ್ಲಿರೋದು ನಿಜ ತಾನೆ, ಅವಳು ಈಚೆ ಬಂದಿರೋದು ನಿಜ ತಾನೆ, ಅಯ್ಯೋ ಬಿಡಿ ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಅಂತ ಹೊಲ್ಟೋಗ್ಬಿಡ್ತಾಳೆ. ಆವಾಗ ಕಾವೇರಿ ಒಂದು ಮಾತು ಹೇಳ್ತಾಳೆ, ಅಣ್ಣ ನೀನು ಯಾಕಣ್ಣ ಮಾತಾಡ್ತೀಯಾ, ನಾನು ಕೊಲೆ ಮಾಡ್ತೀನಿ ಇಲ್ಲ ಅಂಥೇಳಿ ಆ ದೇವ್ರಿಗೆ ಗೊತ್ತು, ಮತ್ತು ನನಗೆ ಮಾತ್ರ ಗೊತ್ತು, ಇಷ್ಟು ಗೊತ್ತಿದ್ರೆ ಸಾಕಲ್ವಾ, ಬೇರೆಯವರಿಗೆಲ್ಲ ಗೊತ್ತಾಗೋದು ಏನು ಬೇಕಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಆವಾಗ ಇನ್ನು ಸರಳಾಗಿದೊಂದು ಚಾನ್ಸ್ ಸಿಕ್ತು, ನಮ್ಗೆ ಎಲ್ಲಿಗೋದ್ರೂ ನೆಮ್ಮದಿ ಇಲ್ಲ, ಯಾವಾಗಲೂ ಇದೇ ರೀತಿ ಟಾರ್ಚರ್ ಕೊಡ್ತಲೇ ಇರ್ತಾರೆ, ಈ ದೇವಸ್ಥಾನಕ್ಕೆ ಬಂದರೂ ಕೂಡ ನಮ್ಮ ಮರ್ಯಾದೆಯಲ್ಲಿ ಹಾಳಾಗೋಯ್ತು ಅಂತೇಳಿ ಸರಳ ಆಡ್ತಾ ಇರ್ತಾಳೆ. ಸತ್ಯಣ್ಣ ಇದ್ಕೊಂಡು ಬಿಡೆ ಹೋಗಲಿ, ಯಾಕೆ ಇವಾಗ ಅಷ್ಟೊಂದು ಕೂಗಾಡ್ತಿದ್ಯಾ ಅಂತಂದರೆ, ಅಯ್ಯೋ ರೀ ಮನೇಲಿದ್ರೂ ನೆಮ್ಮದಿ ಇಲ್ಲ, ಇಲ್ಲಿಗೆ ಬಂದರೂ ನೆಮ್ಮದಿ ಇಲ್ಲ, ಎಲ್ಲಿಗೋದ್ರೂ ಇವಳಿಂದ ನಮಗೆ ನೆಮ್ಮದಿನೇ ಇಲ್ಲ ಅಲ್ರಿ ಅಂತೇಳಿ ತುಂಬಾ ಕೋಪ ಮಾಡ್ಕೊತಾಳೆ. ಇನ್ನು ಇಲ್ಲಿ ಒಂದು ಕಡೆ ಬಾಲ ದೇವಸ್ಥಾನಕ್ಕೆ ಕೇಳಿಸ್ಕೊಂಡಿದ್ನಲ್ಲ ಫೋನಲ್ಲಿ, ಗೂಳಿನ ಕರ್ಕೊಂಡು ಬಂದಿರ್ತಾನೆ. ಎಲ್ಲಿದ್ದಾಳೋ ಏನೋ ಕಾವೇರಿನ ಫಸ್ಟ್ ಹುಡುಕಬೇಕು ನಾನು, ಈ ಬಾಲ ಮತ್ತು ಸಿಗೋದಕ್ಕಿಂತ ಮುಂಚೆ ಪುಟ್ಟಕ್ಕನಿಗೆ ನಾನು ಆ ವಿಷಯನ ತಿಳ್ಕೊಬೇಕಾ, ಪುಟ್ಟಕ್ಕ ಏನು ಹೇಳ್ತಾಳೆ ಆ ವಿಷಯನ ಫಸ್ಟ್ ಅವನಿಗೆ ಗೊತ್ತಾಗಬಾರ್ದು ಅಂತೇಳಿ ತುಂಬಾ ಬೇಜಾರು ಮಾಡಿಕೊಂಡು ಗೂಗ್ಲಿ ಮತ್ತು ಬಾಲ ಇಬ್ಬರು ಹುಡುಕ್ತಾ ಇರ್ತಾರೆ. ಅಯ್ಯೋ ಅಣ್ಣ ಯೋಚನೆ ಮಾಡಬೇಡ, ಸುಮ್ಮನಿರಣ್ಣ, ಯಾಕಣ್ಣ ಯೋಚನೆ ಮಾಡ್ತೀಯಾ, ಆ ದೇವರೇ ಏನಾದರೂ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಇಲ್ಲಿಗೆ ಕರೆಸ್ಕೊಂಡಿರ್ಬೋದೇನೋ, ನೀವು ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ಮಾಡಿ, ನಿಮ್ಮ ಕಷ್ಟನ ಪರಿಹಾರ ಮಾಡ್ಬೋದೇನೋ, ಒಳ್ಳೆಯದೇ ಆಗ್ಬೋದೇನೋ ಈ ದೇವಸ್ಥಾನದಲ್ಲಿ, ನೀನು ಅದಕ್ಕಿಬ್ರು ಒಂದಾಗ್ಬೋದೇನೋ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಗೂಗ್ಲಿ ಇಲ್ಲಿ ಗಲ್ಗಂಟೆ ಹೊಡೆದ್ಬಿಡುತ್ತೆ. ಅದು ಹೊಡೆದ ತಕ್ಷಣವೇ ಇನ್ನು ಬಾಲನ್ಗಂತೂ ಒಂಥರ ಶಾಕ್ ಆಗುತ್ತೆ, ಗೂಳಿಗಂತೂ ತುಂಬಾ ಖುಷಿ ಆಗುತ್ತೆ. ನೋಡಿದ್ಯಾ ಅಣ್ಣ ದೇವ್ರು ಯಾವ ಥರ ಆಶೀರ್ವಾದ ಕೊಟ್ಟ ಅಂತ ಹೇಳ್ಬಿಟ್ಟು, ನಿಮಗೆಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಣ್ಣ, ಹುಡ್ಕೋಣ ಬಾ ಅಂತೇಳಿ ಇಬ್ಬರು ಹೋಗ್ತಾರೆ. ಇನ್ನು ಇಲ್ಲಿ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಂಡಿರ್ತಾರೆ, ಮಕ್ಕಳು ಸತ್ಯನೆಲ್ಲ ಇರ್ತಾರೆ. ಆದರೆ ಸರಳ ಅವ್ರ ಅಮ್ಮ ಮಾತ್ರ ಒಂದು ಫೋನ್ ಬರುತ್ತೆ ಸರಳರ ಅಮ್ಮನಿಗೆ, ಅದೇ ವರ್ದಂದೇ ಆಗಿರುತ್ತೆ, ಅದನ್ನ ಹುಡಿಕೊಂಡು ಹೊರಟೋಗ್ತಾಳೆ ಫೋನಲ್ಲಿ ಮಾತಾಡೋಕ್ಕೆ. ಇನ್ನು ಇಲ್ಲಿ ಐನಾರು ಇದ್ಕೊಂಡು, ಕಾವೇರಿ ನೀನು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಅಂದರೆ ಒಂದು ಹೊಳೆ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಒಂದು ಬಿಂದಿಗೆನ ನೀರು ತೊಗೊಂಡು ಬಾರಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಕಾವೇರಿ ನೀರು ತರೋಕ್ಕೆ ಅಂತ ನದಿಗೆ ಇಳಿತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣಗೆ ಒಂದೇ ಒಂದು ಐಟಮ್ನ ಮರ್ತು ಬಂದಿರ್ತಾರೆ, ಆ ಐಟಮ್ನ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ಇನ್ನು ಅಲ್ಲಿರೋದು ಇಬ್ಬರೇ ಮಕ್ಕಳು, ಹುಷಾರು ಮಕ್ಕಳ, ಬರ್ತೀನಿ, ಸರಳ ಎಲ್ಲೋದ್ಲೇನು ಅಂತ ಒಣ್ಣ ಹೋಗ್ತಾ ಇರ್ತಾರೆ. ಇನ್ನು ಇಲ್ಲಿ ತಾಯಿ ಮಗಳಿಬ್ರು ಬರ್ತಾರೆ. ಈಚೆ ಬಂದ್ಬಿಟ್ಟು ಒಂದು ಕಡೆ ಫೋನ್ ಬರುತ್ತಲ್ಲ, ಆ ಫೋನ್ ರಿಸೀವ್ ಮಾಡಿ ಮಾತಾಡಿರ್ತಾಳೆ ಅವರಮ್ಮ. ಈಗ ಇನ್ನೊಂದು ಸರಿ ಫೋನ್ ಮಾಡ್ತಾರೆ.
ಎಲ್ಲಿದ್ದೀರಾ ಅಂತೇಳಿ ಕೇಳಿದಾಗ ನೀವು ಬರ್ತೀರಲ್ವಾ ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಪುಟ್ಟಕ್ಕ ಕೇಳ್ತಾಳೆ. ಹೌದು ನಾನು ಬರ್ತೀನಿ, ಎಲ್ಲಿದ್ದೀರಾ ಏನು ಅಂತೆಲ್ಲ ಮಾತಾಡಿದಾಗ ಈ ಥರ ದೇವಸ್ಥಾನಕ್ಕೆ ನಾವು ಆಲ್ರೆಡಿ ಬಂದಿದ್ದೀವಿ ಅಂತ ಕೂಡ ಪುಟ್ಟಕ್ಕ ಹೇಳ್ತಾಳೆ. ಇನ್ನು ಅದೆಲ್ಲ ಹೇಳಿದ ತಕ್ಷಣವೇ ಸೊ ಅಮ್ಮ ಇದು ಯಾಕೋ ಭಯ ಆಗ್ತಿದೆಯಮ್ಮ, ಅಮ್ಮೋ ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂತ ಸರಳ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ರೌಡಿಗಳನ್ನ ಕರ್ಕೊಂಡು ಬಂದಿರ್ತಾನೆ ಆಲ್ರೆಡಿ ವರ್ಧ, ಅಂದರೆ ಕಾವೇರಿಗೆ ತೊಂದರೆ ಕೊಡೋಕ್ಕೆ ಅಂತಲೇ. ಆ ರೌಡಿಗಳಿಗೆ ಅವಳು ಕಾವೇರಿ ನೀರಲ್ಲಿ ಇಳಿತಿದ್ದಾಳಂತೆ ಹೋಗ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪುಟ್ಟಕ್ಕ ಹೇಳಿರ್ತಾಳೆ ಅವಳು ನೀರಲ್ಲಿ ಹೋಗ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇನ್ನು ಸತ್ಯಣ್ಣಗೆ ಎಲ್ಲ ತಂದಿದ್ದೀರಾ ಅಂತ ಕೇಳಿ ಐನರು ಎಲ್ಲ ತಂದಿದ್ದೀವಿ, ಒಂದೇ ಒಂದು ಬಿಟ್ಟು ಬಂದಿದ್ದೀವಿ ಅನ್ನೋದಕ್ಕೆ ಎಳ್ಳೀರನ್ನ ಬರೋದಾರಿಲಿ ತೊಗೊಂಡು ಬರ್ಬೇಕಂತ ಅಂದ್ಕೊಂಡ್ವಿ, ಮರ್ತ್ಬಿಟ್ಟು ಬಂದ್ವಿ, ನಾನು ತೊಗೊಬರ್ತೀನಿ ಹೋಗಿ ಅಂತ ಸತ್ಯಣ್ಣ ಹೋಗ್ತಾರೆ. ಇನ್ನು ಇಲ್ಲಿ ಇವರಿಬ್ಬರು ತಾಯಿ ಮಗಳು ಫಾಲೋ ಮಾಡೋಕ್ಕೆ ಅಂತ ಕಾವೇರಿನ ಬರ್ತಾ ಇರಬೇಕಾದಾಗ ಸತ್ಯಣ್ಣ ನೋಡ್ತಾರೆ. ಯಾಕೆ ನೀವಿಬ್ಬರು ಇಲ್ಲಿದ್ದೀರಾ, ಹೋಗಿ ಸರಳ ಅಲ್ಲಿ ಮಕ್ಕಳಿಬ್ಬರೇ ಇದ್ದಾರೆ ಅಂತ ಹೇಳಿದಾಗ ಹಾಂ ರೀ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇನ್ನು ಸರಳ ಇದ್ಕೊಂಡು ಅಮ್ಮ ನನಗೆ ಯಾಕೋ ತುಂಬ ಭಯ ಆಗ್ತಿದೆಯಮ್ಮ, ಏನಾದ್ರು ತೊಂದರೆ ಆದರೆ ಏನಮ್ಮ ಮಾಡೋದು, ಅಲ್ಲ ನೀನೇ ಫೋನ್ ಮಾಡಿ ವರ್ಧನ್ನ ಕರೆಸಿದಿ ಅಂತ ಏನಾದ್ರು ನಮ್ಮ ಮನೆಯವ್ರಿಗೆ ಗೊತ್ತಾದರೆ ನನ್ನ ಚರ್ಮ ಸುಲಿತಾರೆ, ಅಪ್ಪ ನಾನು ಇಲ್ಲಿರೋದೇ ಬೇಡ ನಾನು ಹೊಟ್ಟೋಗ್ತೀನಿ ಅಮ್ಮ ಅಂತಂದಾಗ ಇಲ್ಲ ಕಣೆ ಏನೂ ಆಗಲ್ಲ ಸುಮ್ಮನಿರೇ ಸರಳ ನಾನಿದ್ದೀನಿ ಅಂತ ಹೇಳ್ತಾಳೆ ಅವರಮ್ಮ. ಆದರೂ ಕೂಡ ಅಮ್ಮ ನನಗೆ ತುಂಬ ಭಯ ಆಗ್ತಿದೆ ಅಮ್ಮ, ನಾನು ಇದರಲ್ಲಿ ನಾನು ಯಾವುದಕ್ಕೂ ನಾನು ಬರಲ್ಲಮ್ಮ ಅಂತೇಳ್ಬಿಟ್ಟು ಸರಳ ಅದೇ ಓಡೋಗ್ಬಿಡ್ತಾಳೆ ಎದ್ರುಕೊಂಡು. ಅವರಮ್ಮ ಸರಳ ಇರೇ ಅಂತೇಳಿ ಹಿಂದಿಂದೆ ಓಡೋಗ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಕಂದಮ್ಮ ಅಂದರೆ ರಾಣಿ ಚಂದು ಇಬ್ಬರು ನಿಂತಿರ್ತಾರಲ್ವ, ಆವಾಗ ಒಂದು ಪ್ರಶ್ನೆ ಬರ್ತೈತಿ ಇಲ್ಲಿ, ಅಂದರೆ ದೇವ್ರನ್ನ ಏನು ಕೇಳ್ಕೊಂಡ್ರು ಮಕ್ಕಳು ಕೊಡುತ್ತಂತೆ ದೇವರು ಅಂತ ಹೇಳ್ಬಿಟ್ಟು ಹೇಳಿದಾಗ ಹೌದಾ ಚಂದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲ ರಾಣಿ ನೀನೇ ಅಮ್ಮ ಕಳೆದೋದಾಗ ಕೇಳ್ಕೊಂಡಿದ್ದೆ ತಾನೇ ದೇವ್ರು ಕೊಡ್ತು ತಾನೇ, ಅದೇ ರೀತಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಚಂದು ಹೇಳ್ತಾನೆ. ರಾಣಿ ಒಂದು ಕೆಲಸ ಮಾಡು, ನಿನಗೆ ಇವಾಗ ಅಮ್ಮ ಸಿಕ್ಕಿದ್ರಲ್ವ ದೇವ್ರನ್ನ ಕೇಳ್ಕೊಂಡ ತಕ್ಷಣವೇ ಅಪ್ಪನೂ ಬೇಕಂತ ಕೇಳ್ಕೊ, ಆವಾಗ ನಿನಗೆ ದೇವ್ರು ಕೊಡುತ್ತೆ ಅಂತ ಚಂದು ಒಂದು ಐಡಿಯಾ ಕೊಡ್ತಾನೆ. ಹಾಗಿದ್ರೆ ಅಮ್ಮನಿಗೆ ಇಷ್ಟ ಇಲ್ವಲ್ಲ ಅಪ್ಪ ಸಿಗೋದು ಅಂದಾಗ ಇಲ್ಲ ಅಪ್ಪ ಅಮ್ಮನ ಒಂದು ಮಾಡು ಅಂತೇಳಿ ಕೇಳ್ಕೊ ಮತ್ತು ಸಿಗು ಅಂತ ಕೇಳ್ಕೊ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಚಂದು ಹೇಳಿದಾಗ ಅವಾಗ ಐನರ್ ಇರ್ತಾರಲ್ವ ಅಲ್ಲಿ ಕೇಳಿಸ್ಕೊಂಡ್ಬಿಟ್ಟು ಅವರು ಕೂಡ ಹೇಳ್ತಾರೆ ಹೌದು ಮಗು ನೀನೋಗಿ ಅಮ್ಮನ ಕೇಳ್ಕೊ ಎಲ್ಲ ಒಳ್ಳೇದಾಗುತ್ತೆ ಮಕ್ಕಳು ಕೇಳ್ಕೊಂಡ್ರೆ ಅಂತ ಐನರ್ ಸಪೋರ್ಟ್ ಮಾಡಿದಾಗ ಆ ಮಗು ಬಂದು ದೇವ್ರ ಮುಂದೆ ನಿಂತ್ಕೊತಾರೆ. ಅಮ್ಮ ನನಗೆ ಅಮ್ಮ ಕಳೆದೋದಾಗ ಅಮ್ಮನ್ನ ಕೊಡು ಅಂತ ಕೇಳ್ಕೊಂಡಿದ್ದಕ್ಕೆ ನೀನು ಅಮ್ಮನ ಕೂಡ ಕೊಟ್ಟೆ, ಇವಾಗ ನಮ್ಮಪ್ಪ ಬೇಕು ನನಗೆ, ಅಪ್ಪನ್ನ ಕೊಡು ನನಗೆ, ಮತ್ತು ಅಪ್ಪ ಅಮ್ಮನಿಗೆ ಏನು ಕೋಪ ಇದೆಯೋ ಏನೋ ಗೊತ್ತಿಲ್ಲ ನನಗೆ, ಅವರಿಬ್ಬರನ್ನ ಮನಸ್ತಾಪದಿಂದ ದೂರ ಮಾಡಿ ಅವರಿಬ್ಬರನ್ನ ಒಂದು ಮಾಡು ತಾಯಿ ಅಂತೇಳಿ ಕೇಳ್ಕೊತಾಳೆ ಆ ಮಗು. ಸೊ ಅದೆಲ್ಲ ಕೇಳ್ಕೊಂಡಿದ್ದು ಆದಮೇಲೆ ಇನ್ನೊಂದು ಮಾತು ಕೂಡ ಕೇಳ್ಕೊತಾಳೆ, ಏನಂತ ಗೊತ್ತಾ, ಸೊ ಇವರಿಬ್ಬರು ಚೆನ್ನಾಗೆ ನನಗೆ ಅಪ್ಪ ಇವತ್ತು ಈ ದೇವಸ್ಥಾನದಲ್ಲಿ ನನ್ನ ಕಣ್ಣೆದ್ರಿಗೆ ಬರೋ ಥರ ಮಾಡು ಅಂಥೇಳಿ ಅಷ್ಟಲ್ಲೇ ಬಾಲ ಬಂದುಬಿಡ್ತಾನಲ್ಲಿ. ಬಾಲ ಬಂದು ನಿಂತ್ಕೋತಾನೆ, ಅಂದರೆ ಅವನು ಹುಡುಕ್ತಾ ಇರೋದು ಪುಟ್ಟಕ್ಕನ್ನ ಅಂದರೆ ವರ್ಧನ್ನ ಏನೇನು ಮಾತಾಡ್ತಾರಂತ ಕೇಳಿಸ್ಕೊಳಕ್ಕೆ ಅಂತ. ಆವಾಗ ರಾಣಿ ಆ ಕಡೆ ತಿರುಗಿ ನೋಡ್ತಾಳೆ, ನೋಡಿದ ತಕ್ಷಣವೇ ಅಯ್ಯೋ ಫ್ರೆಂಡು ಅಂತೇಳಿ ಕೂಕೊಂತಾಳೆ. ಕೂಗಿದ ತಕ್ಷಣ ಅವ್ನು ಆ ಕಡೆನೂ ಯೋಚನೆ ಮಾಡ್ಕೊಂಡು ನೋಡ್ತಾ ಇರ್ಬೇಕಾದಾಗ ಅವ್ನು ನೋಡಲ್ಲ ಈ ಕಡೆಗೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಆ ಕಡೆ ತಿರುಗಿಕೊಂಡು ಮಗು ಅಪ್ಪ ದೇವರೇ ಮತ್ತು ಫ್ರೆಂಡಿಗೆ ಕೂಡ ಒಳ್ಳೇದಾಗಂಗೆ ಮಾಡು, ಫ್ರೆಂಡು ಯಾರನ್ನ ಹುಡುಕ್ತಿದ್ದಾರೆ ಅಂತ ಅನಿಸ್ತಿದೆ, ಏನಕ್ಕೋ ಬಂದಿದ್ದಾರೆ ಕೇಳ್ಕೊಳ್ಳೋಕ್ಕೆ, ಅವರು ಕೇಳೋದನ್ನು ಕೂಡ ಕೊಡು ದೇವ್ರೆ ಅಂತ ಹೇಳ್ಬಿಟ್ಟು ರಾಣಿ ಕೇಳ್ಕೊತಾಳೆ. ಸೊ ಕೇಳ್ಕೊಂಡು ಹಿಂದಕ್ಕೆ ಹಿಂಗೆ ತಿರುಗಿ ನೋಡೋಷ್ಟರಲ್ಲಿ ಅಲ್ಲಿ ಬಾಲ ಇರೋದಿಲ್ಲ ಮಾತಾಡಿಸ್ಬೇಕಂತ ಹೋದಾಗ. ಸೊ ಫ್ರೆಂಡು ಎಲ್ಲೋದ್ರಿ ಅಂತ ಹೇಳ್ಬಿಟ್ಟು ಹಿಂದಿಂದೆ ಹುಡುಕೊಂಡು ಓಡೋಗ್ತಾ ಇರ್ತಾಳೆ ರಾಣಿ. ಸೊ ಇಲ್ಲೇ ಒಂದು ಕಡೆಯಿಂದ ಇವರು ಬರ್ತಾರೆ, ಯಾರು ವರ್ಧನ್ಗೆ ಕಣ್ಣಿಗೆ ಬೀಳ್ತಾಳೆ ರಾಣಿ. ಅಯ್ಯೋ ರಾಣಿ ನೀನ್ಯಾಕಮ್ಮ ಇಲ್ಲಿ ಅಂದರೆ ದೇವಸ್ಥಾನಕ್ಕೆ ಬಂದಿದ್ದೆ ಅಂಕಲ್ ಅಂತೇಳಿ ಹೇಳ್ತಾಳೆ. ಮತ್ತು ನೀವ್ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಯಾರನ್ನಿಲ್ಲಮ್ಮ ಹೀಗೆ ಬರ್ತಾಯಿದ್ದೆ ಅಂತ ಹೇಳಿದಾಗ ಇಲ್ಲ ಅಂಕಲ್ ನೀನು ಯಾಕೆ ಟ್ರಿಪ್ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಅಂದರೆ ದೇವ್ರ ಜೊತೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಅಂಕಲ್ ಅಮ್ಮ ಬಂದಿದ್ರು, ಅಮ್ಮನ ಜೊತೆ ಇರಬೇಕು ಅಂತೇಳಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಅಮ್ಮ ಎಲ್ಲಿ ಹೋಗಿದ್ರು ಅಂತೇಳಿ ಕೇಳ್ತಾನೆ. ಅಮ್ಮ ಎಲ್ಲೋಗಿದ್ರು ಅಂತ ಹೇಳಿ ಕೇಳೋಷ್ಟಲ್ಲೇ ವರ್ಧ ಇದ್ಕೊಂಡು ಹೋಗ್ಲಿ ಬಿಡು, ಸೊ ನನಗೆ ಅರ್ಜೆಂಟ್ ಕೆಲಸ ಇದೆ ಪುಟ್ಟ ನಾನು ಹೋಗ್ಬೇಕು ಅಂತ ಹೇಳಿ ಹೇಳ್ದಾಗ ಅಂಕಲ್ ಯಾರು ಹುಡುಕ್ತಾ ಇದ್ದೀರಾ ನೀವು ಅಂತ ಮತ್ತೆ ಕೇಳ್ತಾಳೆ. ನೋಡಮ್ಮ ದೊಡ್ಡ ಸುದ್ದಿ ಆ ರೀತಿ ಎಲ್ಲ ಕೇಳಬಾರ್ದು, ನೀನು ಹೋಗು ಅಂತ ಹೇಳ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು ಅಂತೇಳಿ ವರ್ಧ ತುಂಬ ಟೆನ್ಷನ್ನಿಂದ ಗಾಬರಿಯಿಂದ ಅವನ ಪಾಡಿಗೆ ಅವನು ಹೇಳ್ಬಿಟ್ಟು ಹೊರಡ್ತಾನೆ. ಇನ್ನು ಅವಳು ಇದ್ಕೊಂಡು ಸರಿ ಅಂಕಲ್ ಆಯ್ತು. ಸೊ ಅವಳಿನ್ನ ದೇವ್ರನ್ನ ಕೇಳ್ಕೊತಾಳೆ, ನೋಡಪ್ಪ ದೇವ್ರೆ ಅಲ್ಲ ಅಮ್ಮ ನನಗೆ ಇವಾಗ ನನ್ನ ಫ್ರೆಂಡ್ ಕೂಡ ಏನೋ ಮಾಡ್ತಾಯಿದ್ರು ಅವ್ರನ್ನೂ ಕೇಳ್ಕೊಂಡೆ, ಈ ಅಂಕಲ್ ಕೂಡ ಯಾರನ್ನ ಹುಡುಕ್ತಾ ಇದ್ದಾರೆ ಅವ್ರನ್ನೂ ಕೂಡ ಸಿಗೋ ಥರ ಮಾಡು ದೇವ್ರೆ ಅಂತ ಹೇಳ್ಬಿಟ್ಟು ರಾಣಿ ಕೇಳ್ಕೊತಾಳೆ.
ಕೇಳ್ಕೊಂಡ ತಕ್ಷಣವೇ ಅವಳು ಎಲ್ಲರ ಬಗ್ಗೆನೂ ಅವಳೇ ಕೇಳ್ಕೊತಾ ಇರೋದು. 3 ಜನಕ್ಕೆ ಬಗ್ಗೆನೂ ಅವಳೇ ಕೇಳ್ಕೊತಿದ್ದಾಳೆ. ಯಾರಿಗಾಗುತ್ತೋ ಯಾರಿಗಿಲ್ವೋ ಗೊತ್ತಿಲ್ಲ. ಸೊ ಒಳ್ಳೆಯದು. ಆದರೆ ಇದು ಎಲ್ಲ ಒಂದು ಒಳ್ಳೆ ಸೂಚನೆ ಅಂತೂ ಬರ್ತಾ ಇದೆ. ಸೊ ಒಂದು ಕಡೆ ಇಲ್ಲಿ ರಾಣಿ ಕಾವೇರಿ ಮಗಳು ಅಂತ ಕಣ್ಣೆದ್ರಿಗೇ ಇಲ್ಲಿ ಬಾಲ ನೋಡಿಬಿಡ್ತಾನೆ. ಅಮ್ಮ ಅಂತ ಕೂತ್ಕೊಂಡು ಬರ್ತಾಳೆ. ಸೊ ಒಂದು ಪೂಜೆ ಪ್ರಯುಕ್ತ ಇಲ್ಲಿ ಸೇರಿರ್ತಾರೆ. ಅಲ್ಲಿ ಖಂಡಿತ ಗೊತ್ತಾಗುತ್ತೆ ನಾಳೆಯ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.